ಫಸ್ಟ್ ಆಫ್ ಆಲ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡಾಲಿ ಧನಂಜಯ ಅವ್ರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್. ಇನ್ನು ಈ ವಿಡಿಯೋ ವಿಚಾರಕ್ಕೆ ಬರೋದಾದರೆ, ಧನಂಜಯ ಅವರು ಡಾಲಿ ಆದಮೇಲೆ ಏನೇನಾಯಿತು, ಇವರ ಮಾರ್ಕೆಟ್ನ ಹೇಗೆ ಕ್ರಿಯೇಟ್ ಮಾಡಿಕೊಂಡ್ರು ಅಂತೆಲ್ಲ ಈ ವಿಡಿಯೋದಲ್ಲಿ ಮಾತಾಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಟಗರು ಸಿನಿಮಾ ಆದಮೇಲೆ ಧನಂಜಯ ಅವರಿಗೆ ತುಂಬ ಒಳ್ಳೆ ರೆಕಗ್ನಿಷನ್ ಸಿಕ್ತು. ನಂತರ ಇವರು ನಮ್ಮ ಕನ್ನಡದ ಸ್ಟಾರ್ ಹೀರೋಗಳ ಸಿನಿಮಾದಲ್ಲಿ ವಿಲನ್ ಆಗಿ ಹಾಗೂ ಕೋ ಆ್ಯಕ್ಟರ್ ಆಗಿ ಸಿನಿಮಾಗಳನ್ನು ಮಾಡಿದರು. ಯಜಮಾನ ಸಿನಿಮಾದಲ್ಲಿ ದರ್ಶನ್ ಅವ್ರ ಹತ್ರ, ಯುವರತ್ನ ಸಿನಿಮಾದಲ್ಲಿ ಪುನೀತ್ ಅವ್ರ ಹತ್ರ ಆ್ಯಂಡ್ ಸಲಗಾ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವ್ರ ಹತ್ರ. ಯೂಶಲಿ ಆ ಲೆವೆಲ್ ರೆಕಗ್ನಿಷನ್ ಸಿಕ್ಕ ಮೇಲೆ ಎಲ್ಲರೂ ಹೀರೋ ಆಗೇ ಮಾಡೋಣ ಅಂತ ಅನ್ಕೋತಾರೆ. ಬಟ್ ಇವರು ಸಿಕ್ಕ ಆಪರ್ಚುನಿಟಿನ ಚೆನ್ನಾಗಿ ಬಳಸ್ಕೊಂಡ್ರು. ಹೀಗಿರುವಾಗ ಸೂರ್ಯ ಅವರ ಜೊತೆ ಪಾಪ್ಕಾರ್ನ್ ಮಂಕಿ ಟೈಗರ್ ಅನ್ನೋ ಸಿನಿಮಾ ಮಾಡಿದರು. ಆ ಸಿನಿಮಾದಲ್ಲಿ ಡಾಲಿಯಲ್ಲಿ ಇರೋ ಮ್ಯಾನರಿಸಮ್ಸೇ ಇರೋದ್ರಿಂದ, ಸೂರ್ಯ ಅವರ ಫ್ಲೇವರ್ ಇರೋ ಸಿನಿಮಾಯಿಂದ ಇವರಿಗೆ ಆ ಸಿನಿಮಾ ತಕ್ಕಮಟ್ಟಿಗೆ ರೀಚ್ ಕೊಡ್ತು. ನಂತರ ಇವರು ಹೀರೋ ಆಗಿ ರತ್ನನ್ ಪ್ರಪಂಚ, ಬಡವ ರಾಸ್ಕಲ್, ಗುರುದೇವ್ ಹೊಯ್ಸಳ ಮತ್ತು ತುಂಬ ಸಿನಿಮಾ ಮಾಡಿದರು. ಬಟ್ ಇವರಿಗೆ ಇರೋ ಕ್ಲಾರಿಟಿ ತುಂಬ ಇಷ್ಟ ಆಯಿತು. ಇವರು ಬಡವ ರಾಸ್ಕಲ್ ಸಿನಿಮಾ ಮಾಡುವಾಗ ನನ್ನ ಮಾರ್ಕೆಟ್ನ ನಾನು ಕ್ರಿಯೇಟ್ ಮಾಡ್ಕೋಬೇಕು, ಇಲ್ಲಾಂದರೆ ನನ್ನ ಮೇಲೆ ದುಡ್ಡು ಹಾಕೋರು ಇರಲ್ಲ ಅಂತೇಳಿ ಇವರೇ ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾ ಬಡವ ರಾಸ್ಕಲ್. ಈ ಸಿನಿಮಾನ ರೀಚ್ ಮಾಡಿಸ್ಬೇಕಾಗಿದ್ದ ಆಡಿಯನ್ಸ್ಗೆ ಇವರು ರೀಚ್ ಮಾಡಿಸಿದ್ರು. ಡಾಲಿ ಅವ್ರನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಇಷ್ಟು ಅಮೌಂಟ್ ತೆಗಿಬೋದು ಅನ್ನೋದನ್ನು ಪ್ರೂವ್ ಮಾಡಿಕೊಂಡ್ರು. ಇನ್ಫ್ಯಾಕ್ಟ್ ಹೆಡ್ ಬುಷ್ ಪ್ರಮೋಷನ್ ಟೈಮ್ಗಳಲ್ಲಿ ಡಾಲಿ ಅವರು ಅದನ್ನು ಹೇಳಿದ್ದಾರೆ, ಲೈಕ್ ಬಡವ ರಾಸ್ಕಲಿಂದ ನನಗೆ ಇಷ್ಟು ಮಾರ್ಕೆಟ್ ಕ್ರಿಯೇಟ್ ಆಗಿದೆ, ಈಗ ನಾನು ಹೆಡ್ ಬುಷ್ ಸಿನಿಮಾದಿಂದ ಅದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ನೋಡ್ತಾ ಇದ್ದೀನಿ ಅಂತ. ಬಟ್ ಅದು ಆಗಲಿಲ್ಲ. ಇಲ್ಲಿ ಪ್ರಯತ್ನ ಇಂಪಾರ್ಟೆಂಟ್. ಎಲ್ಲ ಟೈಮಲ್ಲೂ ನಮಗೆ ಬೇಕಾದಂತಹ ರಿಸಲ್ಟ್ ಸಿಗೋದಿಲ್ಲ. ಧನಂಜಯ ಅವರು ಪ್ರೊಡಕ್ಷನ್ ಕೂಡ ಮಾಡಿದ್ದಾರೆ. ಆ ಚಿತ್ರ ಟಗರು ಪಲ್ಯ. ಈ ಸಿನಿಮಾದ ಪ್ರೊಡ್ಯೂಸರ್ ಆಗಿ ಧನಂಜಯ ಅವರು ಗೆದ್ದರು ಅಂತ ಹೇಳ್ಬೋದು. ಯಾಕಂದರೆ ಈ ಸಿನಿಮಾನ ಯಾರಿಗೆ ರೀಚ್ ಮಾಡಿಸ್ಬೇಕೋ ಅವರಿಗೆ ರೀಚ್ ಮಾಡಿದರು. ಈ ತರಹದ ಸಿನಿಮಾಗೆ ಎಷ್ಟು ಮಾರ್ಕೆಟ್ ಇದೆಯೋ ಅದನ್ನು ಅಚೀವ್ ಮಾಡಿದರು. ಇನ್ನೊಂದು ವಿಷಯಕ್ಕೆ ಬರೋದಾದರೆ, ಸ್ಕ್ರಿಪ್ಟ್ ಸೆಲೆಕ್ಷನ್. ಡ್ಯೂ ಟು ಸಮ್ ವೇರಿಯಸ್ ಕಮಿಟ್ಮೆಂಟ್ಸಿಂದನೋ ಪ್ರೆಷರಿಂದನೋ ಇವರು ಎಷ್ಟೊಂದು ಸಿನಿಮಾಗಳನ್ನು ಮಾಡಿದ್ದಾರೆ. ಬಟ್ ಅವ್ಯಾವೂ ಅಷ್ಟು ಚೆನ್ನಾಗಿ ವರ್ಕ್ ಆಗಿಲ್ಲ. ಬಟ್ ಈಗ ಇವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಚೆನ್ನಾಗಿದೆ ಅಂತ ನನಗನ್ನಿಸ್ತಿದೆ. ಇವರ ಕೆಲವೊಂದು ಇಂಟೆನ್ಷನ್ಸ್ ನನಗೆ ಇಷ್ಟ ಆಗುತ್ತೆ. ಎಲ್ಲ ತರಹದ ಸಿನಿಮಾವನ್ನು ಮಾಡಬೇಕು ಅನ್ನೋದಾಗಲಿ, ಸಿನಿಮಾದಿಂದ ಬಂದಿರೋ ದುಡ್ಡನ್ನು ಮತ್ತೆ ಸಿನಿಮಾಗೆ ಹಾಕ್ತೀನಿ ಅನ್ನೋದಾಗಲಿ, ಇದರಿಂದ ಇನ್ನೂ ಸ್ವಲ್ಪ ಹೊಸಬರಿಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಒಟ್ಟಿನಲ್ಲಿ ಧನಂಜಯ ಅವ್ರಿಗೆ ಈಗ ಒಂದು ಮಾರ್ಕೆಟ್ ಅಂತ ಬಿಲ್ಡ್ ಆಗಿದೆ. ಆ್ಯಂಡ್ ಅದನ್ನು ಬಿಲ್ಡ್ ಮಾಡೋಕ್ಕೆ ಅವರು ತುಂಬ ಎಫರ್ಟ್ ಹಾಕಿದ್ದಾರೆ. ಬೇರೆ ಭಾಷೆಯ ಸಿನಿಮಾದಲ್ಲೂ ಕೂಡ ಇವರಿಗೆ ಬೇಡಿಕೆ ಇದೆ. ರೀಸೆಂಟಾಗಿ ಬಂದ ಸಿನಿಮಾ ಝೀಬ್ರಾದಲ್ಲಿ ತುಂಬ ಒಳ್ಳೆ ಪರ್ಫೆಕ್ಟ್ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ ಅನಿಸ್ತು. ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿರೋ ಹಾಗೆ ಇವರ ಮಾರ್ಕೆಟ್ನ ಹೇಗೆ ಕ್ರಿಯೇಟ್ ಮಾಡಿಕೊಂಡ್ರು ಅಂತ ನನಗನ್ಸಿರೋದನ್ನ ನಾನು ಹೇಳಿದ್ದೀನಿ. ನಿಮಗೇನಾದರೂ ಬೇರೆ ಒಪಿನಿಯನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಕಂಟೆಂಟ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.